ಹಬ್ಬದ ಕಾರ್ಯಕ್ರಮ ಈ ಸಲ ನಂದೇನು ಅನಿಸಿಕೆ ಅಂದ್ರೆ ನಾವು ಹೋದ ವರ್ಷದಿಂದಲೇ ಮಾಡಿಟ್ಕೊಂಡಿನಿ ಭಕ್ತವೃಂದದವರಿಗೆ ಸನ್ಮಾನ ಅಂತ. ಅದೆಷ್ಟು ಜನನಾರೇ ಇರಲಿ ನಾವಿರ್ತೀವಿ, ನೀವು ಪರಿಚಯ. ಈಗ ಇವ್ರು ಹೆಣ್ಮಕ್ಳಿಗೆ ಸನ್ಮಾನ, ಗಂಡು ಮಕ್ಕಳಿಗೆ ಸನ್ಮಾನ, ಇವ್ರು ನಮ್ಮ ಭಕ್ತರು ಇಷ್ಟು ವರ್ಷ ಮುಂದೆ ನಡ್ಕೊಂತ ಇದ್ದಾರೆ, ಇವ್ರು ಹಿಂಗೆ ಇಷ್ಟೇ ಅಷ್ಟೇ. ಅಂದ್ರೆ ಈ ಸಲ ಆ ಥರದಿರಲಿ, ಬೇರೆ ನಮ್ಮದೇ ಹೊಗಳಾಗಿರ್ಲಿ, ನಮ್ಮ ಬಗ್ಗೆನೇ ಮಾತಾಡೋದಿಲ್ಲ, ಆ ಥರ ಯಾವುದೇ ಸಲ ಬೇಡ. ಆಮೇಲೆ ಈ ಸಲ ಎಲ್ಲ ನಮ್ಮ ಭಕ್ತರಿಂದನೇ ಇರಲಿ, ಬೇರೆ ಯಾವ ಅತಿಥಿಗಳು ಬೇಡ. ಎಲ್ಲ ನಮ್ದೇನು ದೇವಸ್ಥಾನ ಭಕ್ತರು ಇದ್ದಾರೆ, ನಮಗೆ ಅವರಷ್ಟೇ ಕರ್ಕೊಂಡು ಈ ಸಲ ಅದನ್ನ ತಪ್ಪದೆ ಈ ಸಲ ಅದನ್ನ ಯಾರಾದ್ರೂ ಮೂಲಕ 4 ಜನ ಜವಾಬ್ದಾರಿ ತಗೊಂಡು ಅದನ್ನ ಕ್ಲೀನಾಗಿ ಲಿಸ್ಟ್ ಮಾಡಿ ಅವ್ರಿಗೆ ಏನೇನು ಸನ್ಮಾನ ಮಾಡ್ಬೇಕು, ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಥರದಲ್ಲಿ ಇರಲಿ, ಅವರು ಎಲ್ಲರನ್ನು ಕೂಡಿಸಿ ಅವ್ರಿಗೆ ಒಂಥರದ ಏನೋ ಒಂದು ನಾವು ಹೊಲಗಡೆ ನಾವೇ ಮಾಡಿಸ್ಕೊಂಡು ಚಂದ ಇರಲ್ಲ. ಈ ಸಲ ಭಕ್ತಿ ಮಾಡೋಣ, ಯಾಕಂದ್ರೆ ಒಂದು ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಟ್ಟಂಗೆ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಇದನ್ನ ನಾವು ಸನ್ಮಾನ ಮಾಡ್ತೀವಿ ಅಂತ ಯಾರು ಭಾವನೆ ಮಾಡ್ಕೊಬೇಡ್ರಿ. ಶಿವಪ್ಪ ದೇವರ ಅಪ್ಪರದ ಆಶೀರ್ವಾದ ಅಂತ ತಿಳ್ಕೊಂಡ್ಬಿಡ್ರಿ. ಶಿವಪ್ಪರದ ಅಪ್ಪದ ಆಮೇಲೆ ಯೂತ್ ಅಟ್ ಪ್ರೆಸೆಂಟ್ ಏನೇ ಮಾಡಂಗಿದ್ರು ಶಿವಪ್ಪರನ್ನ ಅಪ್ಪನ ಕೇಳಿದಂಗೆ ಮಾಡಲ್ಲ. ನಾನು ಯಾವ ಒಂದು ಘಟನೆ ಇತ್ತು ಹೇಳಿದ್ದೆ, ನಾನು ನಮ್ಮ ಅಜ್ಜಪ್ಪರಿಗೆ ಹೇಳಿದೆ, ಇವ್ರಿಗೆ ಹೇಳಿದೆ, ನಾ ಏನೋ ತಪ್ಪು ಮಾಡಿದ್ದೆ, ನಾನು ತಪ್ಪು ಮಾಡಿದ್ರೆ ಸರಿ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ, ನನ್ನ ಡಿಸಿಷನ್ ನಂಗೆ ಗೊತ್ತಾಗ್ತಿಲ್ಲ. ನೀವು ಯಾರು ಹೇಳಿದ್ಮೇಲೆ ನಾನು ಸರಿ, ನಾನು ನಂತರ ಸರಿ ಇರ್ತೀರಿ, ನಂಗೆ ಅದು ನಾನು ಬೇಡ, ನೀವು ನಂಗೆಲ್ಲ ಹೇಳೋದು ಸರಿ ಎಲ್ಲ ನಂಗೆ ಬೇಡ. ನಾ ಶಿವಪ್ಪನೇ ಕೇಳಿದೆ, ಶಿವಪ್ಪ ನನಗೆ ನೀವು ಹೇಳ್ತಿರೋದು ನಾನು ಈ ಡಿಸಿಷನ್ ತಗೊಂಡಿದ್ದೀನಿ, ನಾ ತಪ್ಪಿದ್ರೆ ಸಾರಿ ಕೇಳ್ತೀನಿ, ನಾ ತಪ್ಪಿದ್ರೆ ಸಾರಿ ಕೇಳೋಣ ಅಂತ. ಶಿವಪ್ಪ ಕೇಳಿ ನಾನು ಪ್ರದಕ್ಷಿಣೆ ಹಾಕಿ ಹೋಗಿದ್ದಿತ್ತು ಬಲಗಡೆ, ಅವ್ರ ಗತಿಗೆ ತಿಂತೀನಿ. ಯಾಕಂದ್ರೆ ಡಿಸಿಷನ್ ತಗೋಬೇಕಾದ್ರೆ ನಾನು ಶಿವಪ್ಪನ ಕೇಳ್ಬೇಕು ಬಿಟ್ಟರೆ ನನ್ಗೆ ಯಾರಿಲ್ಲ. ನೀವಷ್ಟು ನಾನು ಕೇಳ್ತೀರಿ, ನಾನು ಯಾರು ಕೇಳ್ಬೇಕು, ನಾ ಯಾರು ಕೇಳ್ತಾರೆ ಸಾಂಬಾರ್ ನಮ್ಗೆ ಕೇಳ್ತಾರ ಅಂತ. ಹಾಗಾಗಿ ನಾ ಶಿವಪ್ಪನೇ ಕೇಳ್ಬೇಕು. ಬಟ್ ನಾನು ಶಿವಪ್ಪನ ಕೇಳಿದ್ರೆ ಹೂ ಹೇಗಿತ್ತು ಅಂದ್ರೆ ಬೇಕಾದ್ರೆ ಹೇಳಿದ್ದೆ, ಇವತ್ತು ನಾನು ದೇವರಿಗೆ ಹೂ ಕೇಳ್ತೀನಿ, ನಂದು ತಪ್ಪಿಲ್ಲ ಸಾರಿ ಕೇಳ್ತೀನಿ, ನನ್ನ ತಪ್ಪಿಲ್ಲ ಅದು ಬಗ್ಗಲ್ಲ ಅಂತ. ಪ್ರದಕ್ಷಿಣೆ ಹಾಕಿದ್ರೆ ಹಾಕಿದ ತಕ್ಷಣಕ್ಕೆ ನಮ್ಮ ಶಿವಪ್ಪ 2008 ನಮ್ಮ ಗಂಟೆಗೆ 2000 ನಾವು ಮನೆ ತಗೊಂಡಾಗ 2004 ನಮ್ಮ ಮನೆಗೆ ನಾನು ತಗೊಂಡ್ರೆ ಎಲ್ಲ ತಗೊಬೇಡ ಅಂತ ಹೇಳ್ತಿದ್ರು. ಅವಾಗ ನಮ್ಮ ಫ್ರೆಂಡ್ ಮುರಳಿಯವರೇ ಮಾತಾಡಿ ಮನೆ ಮಾಡಿದ್ರು, ಎಲ್ಲರ ಮನೆ ತಗೊಬೇಡ ಹಂಗಿದ್ರು. ಶಿವಪ್ಪರ ಏನಂದ್ರು ಮನೆಗೆ ಬಂದು ನೋಡಿ, ಶಿವಪ್ಪ ಒಂದ್ರ ತಗೋವ ಶಿವಪ್ಪ ಕೇಳಿ ಹೋಗ್ಬಿಟ್ರು. ನಾ 2008 ಕಾರ್ ತಗೋಬೇಕಂತಿದ್ದೆ. ಅವಾಗ ಶಿವಪ್ಪ ಅಪ್ಪರ ಬ್ಯಾಡ ಅಪ್ಪ ಟ್ಯಾಕ್ಸಿ ಅಪ್ಪ ಅಂದ್ರೆ ಅದಕ್ಕೂ ಬ್ಯಾಡ ಸರಿ ಅಪ್ಪ ಮತ್ತೆ ಹೆಂಗೆ ಶಿವಪ್ಪನ ಕೇಳೋದು ಎಡಗಡೆ ಹೊರಗಡೆ. ಇವತ್ತು ನಾ ಟ್ಯಾಕ್ಸಿ ಅಂತಿಲ್ಲ, ಇವತ್ತು ಕೊಟ್ಟರು ಶಿವಪ್ಪರು ಭಕ್ತರು ಕೊಡ್ಸಿರ, ನಾ ದುಡ್ಡು ಕೊಟ್ಟರೆ ಕಾರ್ ತಗೊಂಡಿಲ್ಲ. ಹಂಗೆ ಶಿವಪ್ಪರು ಕೇಳಿದಂಗೆ ಇದು ಮಾಡಲ್ಲ. ಆಮೇಲೆ ಅಪ್ಪರು ಅಷ್ಟೇ, ನಾನು ಏನಿದ್ರು ಬಂದು ಹೇಳ್ತಾರೆ ಅಥವಾ ಇದ್ರಲ್ಲಿ ಬಂದು ಹೇಳ್ತಾರೆ. ಮನೆ ಏನೋ ಒಂದಿತ್ತು ಭಾಳ ದಿವಸ ಆಗಿ ಶುಚಿ ಮಾಡ್ತೀವಿ ನಾವು ಅಪ್ಪಾಜಿ ಒಂದು ಕನಸಿನ ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಎರಡೂ ಕಣ್ಣಂತ ನೀರು ತುಂಬಿದವು ನಮ್ಮ ಕಣ್ಣ, ಎರಡೂ ಕಣ್ಣಂತ ತಪ್ಕೊಂಡ್ರೆ ನಮ್ಮ ಮನೆಗೆ ಈಗಿನ ಮನೆ ನಮ್ಮ ಕಡೆ ಬರಲ್ಲ. ನಾವು ಹಳೆಯ ಮನೆಗೆ ನಮ್ಮ ಕಡೆ ಬರೋದು. ಮತ್ತು ಅದೊಂದು ಈಗ ಹೇಳ್ತೀವಿ, ಈಗಿನ ಮನೆ ನಮ್ಮ ಕಡೆ ಮನೆ ಕಟ್ಬೇಕಾದ್ರೆ ಹೇಳ್ತಿದ್ರು, ನಮ್ಮ ಮನೆ ಒಳಗೆ ಬರಲ್ಲ, ನಾ ಹೊರ ಕಟ್ಟಿ ಮೇಲೆ ಕೊಡ್ತೀನಿ ಅಂತಿದ್ರು. ಒಳಗೆ ಒಂದು ಕಟ್ಟಿ ಕಟ್ಸ್ರಿ, ನಾ ಕಟ್ಟಿ ಮೇಲೆ ಕೊಡ್ತೀನಿ ಅಂತಿದ್ರು. ಮನೆ ಒಳಗೆ ಬರ್ತೀನಿ ಅಂತ ಒಂದು ಸಡನ್ ಹೇಳಿಲ್ಲ, ನಮ್ಮ ಕಡೆ ಮನೆ ಹೊರಗೆ ಇರ್ತೀನಿ ಅಂತಿದ್ರು. ಹಾಗಾಗಿ ನಮ್ಗೆ ಯಾವಾಗ ಕಣ್ಣಿಲ್ಲ, ಅವ್ರ ಮನೆ ಹೊರಗೆ ಇರ್ತೀವಿ, ನಮ್ಮ ಮನೆಗೆ ಕಾಣೋದು. ಹಾಗಾಗಿ ಅಪ್ಪರು ಅಷ್ಟೇ ಭಾಳ 65 ವರ್ಷದ ಊಟ ಮಾಡಿ ಅವರು ಭಾಳ ಜನಕ್ಕೆಲ್ಲ ಒಳ್ಳೇದು ಮಾಡಿ 15 ಜನಕ್ಕೆ ಒಳ್ಳೇದು ಮಾಡಿದ್ರು. ಈಗ ನಮ್ಮ ಕೈಲಿ ಎಷ್ಟು ಆಗ್ತದೆ ಕೆಲವಸಾರ ಒಳ್ಳೇದು ಮಾಡ್ತಿದ್ದೀವಿ. ಆಮೇಲೆ ಸಿಟ್ನಾಗೆ ಯಾರ್ಯಾರು ಎಲ್ಲ ಬಂದಿರ್ತೀವಿ ಮಾಡಿರ್ತೀವಿ. ಯಾವುದು ಹಠ ಸಾಧಿಸಕ್ಕೆ ಅಂತಲ್ಲ, ಎಲ್ಲ ಪ್ರೀತಿವಿ. ಆಮೇಲೆ ಏನೇ ಇರಲಿ ಯಾವುದೇ ಇರಲಿ ಯಾರನ್ನು ಅನ್ಯತಾ ಭಾವಿಸಬಾರ್ದು, ಎಲ್ಲ ಪ್ರೀತಿ. ಆಮೇಲೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೇಗೆ ಇರಲಿ. ಆಮೇಲೆ ದುಃಖದ ಬಗ್ಗೆ ದಯವಿಟ್ಟು ಯಾರು ಮಿಸ್ ಮಾಡಬೇಡ್ರಿ. ಆಮೇಲೆ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಎಲ್ಲರಿಗೂ ಒಂಥರ ಆಶೀರ್ವಾದ ತರದ ಒಂದು ಕಾರ್ಯಕ್ರಮ ತರ ಇಟ್ಕೊಳ್ಳೋಣ. ಅದಕ್ಕೆ ಒಂದು 4 ಜನ ಅದಕ್ಕೆ ಜವಾಬ್ದಾರಿ ತಗೊಂಡು ನಾ ತಗೊಂಡ್ರೆ ನಾ ಏನು ಮಾಡಲ್ಲ. ಯಾಕಂದ್ರೆ ನಮ್ಮ ಮನೆಗೆ ನಾನು ಬರಲ್ಲ, ಹಾಕಿರಿ ಇನ್ನೇನು ಮಾಡ್ತೀನಿ ನಾ ಯಾವ ಮಾಡಲ್ಲ. ಹಾಗಾಗಿ ಯಾರು 4 ಜನ ಅದನ್ನ ಜವಾಬ್ದಾರಿ ತಗೊಂಡು ಒಂದು ಲೀಸ್ಟ್ ಮಾಡಿ ಅವ್ರಿಗೆ ಏನೇನು ತರದ್ದು ಏನೇನು ಪಟ್ಟಿ ಮಾಡಿ ಒಂದು ಎಲ್ಲ ಪ್ಲಾನ್ ಥರ ಮಾಡೋಣ. ಆಮೇಲೆ ನಾವು ಧರ್ಮರಾಜ ತಿಂತಿದ್ರು ಆ ಟೈಮ್ ಇರ್ತಕ್ಕೆ ಅದನ್ನು ಬಿಡುಗಡೆ ಮಾಡಿದ್ರೆ ಸಂತೋಷ ಅನಿಸ್ತೈತಿ. ಅದನ್ನ ಅಷ್ಟೇ ಇಟ್ಕೊಳ್ಳೋಣ, ಅದನ್ನು ಬಿಡುಗಡೆ. ಇನ್ನು ಹುಡುಕಿದೆಲ್ಲ ನೀವು ಭಕ್ತರದೇ ಇಟ್ಕೊಳ್ಳೋಣ, ನಮ್ಮ ಅವತ್ತು ಏನು ಬೇಡ, ಎಲ್ಲ ಭಕ್ತರದ ಅವತ್ತಿನ ಆ ಥರ ಮಾಡೋಣ. ಆಮೇಲೆ ಅದೇ ಎಲ್ಲೇ ಭಕ್ತರಲ್ಲಿ ದಯವಿಟ್ಟು ಎಲ್ಲರೂ ಬರ್ರಿ ಅವತ್ತು. ಆಮೇಲೆ ಈಗ ಹೆಂಗೆ ಸೇರಿರಲಿಲ್ಲ ಹಾಗೆ ಅವತ್ತು ಸೇರೋಣ. ಆಮೇಲೆ ಇದು ನನಗಿಂತ ಹಿರಿಯರಿದ್ದೀರಿ, ಭಾಳ ದೊಡ್ಡವರಿದ್ದೀರಿ, ಸಣ್ಣರಿದ್ದಾರೆ, ಎಲ್ಲರೂ ಇದ್ದಾರೆ. ಆಮೇಲೆ ನಾವೇನೇ ಇರ್ಬೋದು ವಯಸ್ಸಿನಿಂದ ಸಣ್ಣನೇ. ಹಾಗಾಗಿ ನಮ್ಮಿಂದ ಏನಾದ್ರೂ ನಿಮಗೆ ನೋವಾಗಿದ್ರೆ ಬೇಜಾರಾಗಿದ್ರೆ ಯಾರು ಅಂತ ಭಾವಿಸ್ಬಾರ್ದು. ಹೀಗೆ ಪ್ರೀತಿ ವಿಶ್ವಾಸ ಸದಾ ಇರಲಿ, ಚಿರಕಾಲ ಇರೋಣ ಅಂತ ಬಯಸ್ತೀನಿ. ಆಮೇಲೆ ಎಷ್ಟೇ ದಿವಸ ಇರಲಿ, ಇರೋಷ್ಟು ದಿವಸನು ನಕ್ಕಂತಾನೆ ಇರಬೇಕು, ಇರೋಷ್ಟು ದಿವಸನು ನಾವು ಖುಷಿನಾಗ ಇರೋಣ ಎಲ್ಲರೂ. ಆಮೇಲೆ ನಾ ಯಾರಿಗಾರು ಏನಾದ್ರು ಮನಸ್ಸಿಗೆ ನೋವಾಗಿರ್ಬೋದು, ಬೇಜಾರಾಗಿರ್ಬೋದು, ಯಾವುದು ಇಂಟೆನ್ಷನ್ ಇರಲ್ಲ. ಆಮೇಲೆ ಎಲ್ಲರೂ ಸಂತೋಷವಾಗಿರೋಣ ಅಂತ ಬಯಸೋದು. ಇದೊಂದು ಬುಡದ ಪ್ಲಾನ್ ಮಾಡ್ತಿದ್ವಿ, ಅದಕ್ಕೆಲ್ಲ ಸಾಕಷ್ಟ್ರಿ ಈಗ ಮುಂದುವರ್ಸೋಣ. ಆಮೇಲೆ ಹೀಗೆ ನಮ್ಮದು ಯಾವುದೇ ಇರಲಿ ಪ್ರೀತಿಯಿಂದ ಎಲ್ಲರಿಗೂ ಭಾಗವಹಿಸ್ತೀರಿ. ಎಲ್ಲರಿಗೂ
ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಆಮೇಲೆ ನಮ್ಮನೆಗಾಗಲಿ ನಮಗಾಗಲಿ ಎಲ್ಲರೂ ಭಾಳ ಮಾಡ್ತೀವಿ ನೀವು. ಅದಕ್ಕೆ ಅವತ್ತು ನಾವೆಲ್ಲ ಜೀವಿತಂತ ಚಿರುನಿ. ಅದಕ್ಕೆಂದು ನಿಮಗೆ ಭಕ್ತ ಯಾವಾಗಲೂ ಗುರುಗಳು ಏನಂತಾರೆ, ಭಕ್ತಾದೀನ ಅಂತಾರೆ. ಅವರು ಭಕ್ತ ಹೇಳ್ದಂಗೆ ಕೇಳಂತ ಗುರುಗಳು ಎಷ್ಟೇ ಪವರ್ಫುಲ್ ಇರ್ಬೋದು, ಬಟ್ ಭಕ್ತ ಏನ್ ಹೇಳಿದ್ರೆ ಅವ್ನು ಹಾಕೊಡ ಅಂತಾರೆ. ಯಾಕಂದ್ರೆ ವಾಸಕ್ಕೆ ಹೋಗಲ್ಲ. ಪ್ರೀತಿ ಇರ್ತದಲ್ಲ, ಪ್ರೀತಿಗೆ ಯಾರು ವಾಸಲ್ಲ. ನಾವು ಅಪ್ಪಜಿ ಅಷ್ಟೇ, ನಾವು ಅಪ್ಪಜಿಗೆ ಟೀ ಫ್ಲಾಸ್ಕ್ ಟೀ ತೊಗೊಂಬರ್ತಿದ್ರು ಕುಡಿತ ದೇವಸ್ಥಾನಕ್ಕೆ. ಗುರುಗಳ ಕುಡಿಬಾರ್ದು ಗುರುಗಳೇ ನೀವು ಮಂಡಿ ನೋವು ಆಗ್ತೈತಿ ಅಂತ ಬರೀ ಭಕ್ತ ಹೇಳಿದ್ರೆ ಕಂಪ್ಯೂಟರ್ ಟೀ ಕುಡಿಯೋದು ಬಿಟ್ರು. ಬೇರೆ ಯಾರು ಹೇಳಿದ್ರು ಬಿಡ್ಲಿಲ್ಲ. ಅವ್ರು ಸಣ್ಣ ಹುಡುಗರಿಂದ ಟೀ ಕುಡ್ಕೊಂಡ ಬಿಟ್ಟಿದ್ರು. ಆಮೇಲೆ ಕುಡಿತಿದ್ರು ಅಂತದ್ದು ದೇವಸ್ಥಾನಕ್ಕೆ ಕ್ಲಾಸ್ನ ಟೀ ತಗೊಂಡ್ಬರ್ತಿದ್ರು. ಭಕ್ತರೆಲ್ಲ ಸೇರಿ ಕುಡಿಬಾರ್ದು ಅದು ಕೇಳ್ತಾರೆ. ಗುರುಗಳು ಅಂತಷ್ಟೇ ಅಹಂಗಿರಲ್ಲ, ದೊಡ್ಡಗಿರಲ್ಲ, ಯಾರು ಅಹಂ ಮಾಡ್ತಾರಲ್ಲ. ನಾನು ಕೇಳಿದೆ, ಈಗ ನಾನು ದೇವಕ್ಕೆ ಬರುತ್ತೋ ಅದು ಹೆಣ್ಣು, ಅಲ್ಲಿಂದ ಅವ್ರು ದೇವರಲ್ಲ. ನೀವು ರಾಕ್ಷಸಾದ್ರು ಅಷ್ಟೇ, ಶುಕ್ಲಾಚಾರ್ಯ ಅಂಡರ್ ತನಕ ಅವ್ರು ಬದುಕಿದ್ರು. ಶುಕ್ಲಾಚಾರ್ಯ ಹೊರಗೆ ಹೋಗ್ತಾರಲ್ಲ, ಅದು ಯಾರು ಬದುಕಿಲ್ಲ. ಹಾಗಾಗಿ ಅವನ್ ಕೇಳಲ್ಲ, ಬಟ್ ಶಿವಪ್ಪ ಏನ್ ಹೇಳ್ತಿರ್ತೀವಿ ಎಲ್ಲರೂ ಅದನ್ನ ನೇಚರ್ಗೆ ನಡ್ಕಟ್ಟಿ ಒಳ್ಳೇದಾಗ್ಲಿ, ಶಿವಪ್ಪ ಎಲ್ಲರೂ ಹಾರೈಸ್ತೀವಿ. ಆಮೇಲೆ ಇನ್ನೊಂದೇನು ಹೇಳ್ತೀವಿ ಅಂತಂದ್ರೆ, ಎಲ್ಲರಿಗೂ ಸ್ವಲ್ಪ ಲೇಟ್ ಆಗಿದೆ, ಏನಂದ್ರೆ ಬಾಸ್ಬಾರ್ದು ಪ್ರಸಾದ ಇರ್ತದೆ, ಪ್ರಸಾದ ತಗೊಳ್ರಿ. ಎಲ್ಲರಿಗೂ ಒಳ್ಳೇದಾಗಿ ಹಾರೈಸ್ತ ಪೂರ್ಣ ನಮಗೆ ಮಾತಾಡಕ್ ಬರಲ್ಲ. ಏನಾದ್ರು ಮಿಸ್ಟೇಕ್ ಇದ್ರೆ ಬಟ್ಟೆ ಹಾಕೊಂಡ್ರೆ